ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಕಂಡ ಮುತ್ಸದ್ದಿ ನಾಯಕ. ಸದ್ಯ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು. ಹೆಸರಿಗೆ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದರೂ ಅಧಿಕಾರ ಚಲಾಯಿಸೋದು ಮಾತ್ರ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅನ್ನೋ ಆರೋಪ ಮಾಡುವವರು ಇದ್ದಾರೆ. ಅಂದಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲಿನಿಂದಲೂ ಗಾಂಧಿ ಫ್ಯಾಮಿಲಿಗೆ ಹತ್ತಿರವಿದ್ದವರು. ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ರಾಜಕೀಯ ನಾಯಕರಲ್ಲಿ ಅಗ್ರ ಸ್ಥಾನದಲ್ಲಿ ನಿಲ್ಲುವವರು. ಅವಕಾಶಗಳನ್ನ ಸನ್ನಿವೇಶಗಳನ್ನ ಬಳಸಿಕೊಂಡು ಮುನ್ನಡೆದಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವತ್ತೋ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ರು. ರಾಜ್ಯ ರಾಜಕಾರಣವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬಹುದಾದ ಸಾಕಷ್ಟು ಅವಕಾಶಗಳು ಖರ್ಗೆ ಅವರಿಗೆ ಇದ್ವು. ಆದ್ರೆ ಅವರು ಯಾವುದಕ್ಕೂ ಸಮರ್ಥವಾಗಿ ಬಳಸಿಕೊಳ್ಳಲಿಲ್ಲ. ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕೆಂಬ ಆಗ್ರಹದೊಂದಿಗೆ ಹಲವು ಬಾರಿ ಹೈಕಮಾಂಡ್ ಕದ ತಟ್ಟಿದ್ರಾದ್ರೂ ರಾಜ್ಯದಲ್ಲಿ ಅದಕ್ಕೆ ತಕ್ಕುದಾದ ವಾತಾವರಣ ಮಾತ್ರ ಸೃಷ್ಟಿಸಿಕೊಳ್ಳಲಿಲ್ಲ. ಖರ್ಗೆ ಅವರಿಗೆ ಒದಗಿ ಬಂದ ಹಲವಾರು ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಅವರು ಟರ್ನ್ ತೆಗೆದುಕೊಳ್ಳೋದನ್ನೇ ಮರೆತು ಬಿಟ್ರು ಅನ್ಸತ್ತೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗುವ ಕನಸು ಕನಸಾಗಿಯೇ ಉಳಿದು ಬಿಟ್ಟಿದೆ. ಇನ್ನು ಅಂಥ ಅವಕಾಶ ಸಿಗುತ್ತದೆ ಅನ್ನೋದು ಕೂಡ ಕನಸೇ ಆಗಬಹುದು. ಸಿದ್ದರಾಮಯ್ಯ ಅವರು ಅಹಿಂದ ಸಂಘಟನೆ ಮಾಡಿದ್ರು. ಈ ಕಾರಣಕ್ಕಾಗಿ ಅವರು ರಾಜ್ಯದಲ್ಲಿ ಬಹುದೊಡ್ಡ ಅಹಿಂದ ನಾಯಕರಾಗಿ ಬೆಳೆದ್ರು. ಈ ಅಹಿಂದ ಸಂಘಟನೆಯ ಕಾರಣದಿಂದಲೇ ಸಿದ್ದರಾಮಯ್ಯ 2 ಬಾರಿ ಸಿಎಂ ಆಗೋದಕ್ಕೆ ದಾರಿ ಮಾಡಿಕೊಡ್ತು. ಹಾಗೆ ನೋಡಿದ್ರೆ ರಾಜ್ಯದಲ್ಲಿ ಅಹಿಂದ ಸಂಘಟನೆ ಮಾಡೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಾಕಷ್ಟು ಅವಕಾಶಗಳಿದ್ವು. ಸಿದ್ದರಾಮಯ್ಯ ಅವರಿಗಿಂತ ಖರ್ಗೆ ಅವರಿಗೆ ಹಣಬಲ, ಜಾತಿ ಬಲ ಎಲ್ಲವೂ ಇದ್ವು. ಖರ್ಗೆ ಅವರು ಮುಂದೆ ಬಂದಿದ್ರೆ ದಲಿತ ವೋಟ್ ಬ್ಯಾಂಕ್ ಮತ್ತಷ್ಟು ಭದ್ರ ಮಾಡಬಹುದಾಗಿತ್ತು. ಇದರ ಜೊತೆಗೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಕೂಡ ಖರ್ಗೆ ಪರವಾಗಿ ನಿಲ್ತಾ ಇದ್ರು. ಅವರನ್ನ ತಮ್ಮ ನಾಯಕರನ್ನಾಗಿ ಒಪ್ಪಿಕೊಳ್ಬೇಕಾಗಿತ್ತು ಕೂಡ. ಅಹಿಂದ ವರ್ಗಗಳಲ್ಲಿ ದಲಿತರ ಸಂಖ್ಯೆಯೇ ಹೆಚ್ಚಾಗಿದೆ. ಹೀಗಾಗಿ ದಲಿತ ನಾಯಕ ಅಹಿಂದ ಸಂಘಟನೆ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗಿಂತ ಖರ್ಗೆ ಅವರಿಗೆ ಹೆಚ್ಚು ಅನುಕೂಲ ಆಗ್ತಾ ಇತ್ತು. ಅದನ್ನ ಖರ್ಗೆ ಯಾವತ್ತೋ ಮಾಡಬೇಕಾಗಿತ್ತು. ಆದ್ರೆ ಖರ್ಗೆ ದೊಡ್ಡ ನಾಯಕರಾಗಿ ಬೆಳೆದ್ರಾದ್ರೂ ಹೆಚ್ಚು ಜನಬಲ ಗಳಿಸ್ಕೊಳ್ಳೋದಕ್ಕೆ ಆಗಿಲ್ಲ. ಹೀಗಾಗಿ ಈ ಅವಕಾಶ ಸಿದ್ದರಾಮಯ್ಯ ಚೆನ್ನಾಗಿ ಬಳಸ್ಕೊಂಡ್ರು. ಜನತಾ ಪರಿವಾರದಿಂದ ಬಂದ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನ ಆವರಿಸಿದ್ರು. 2 ಬಾರಿ ಸಿಎಂ ಹುದ್ದೆಗೇರಿದ್ರು. ಅದೇ ಖರ್ಗೆ ಅವರು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಅವರ ಸ್ಥಾನಗಳಲ್ಲಿ ಖರ್ಗೆ ಬಹುಕಾಲ ಕೂರಬಹುದಾಗಿತ್ತು. ಆದ್ರೆ ಅವರು ಹೈಕಮಾಂಡ್ ನಿಷ್ಠರಾಗಿಯೇ ಉಳಿದು ಬಿಟ್ರು. ಹೈಕಮಾಂಡ್ ಖರ್ಗೆಗೆ ಅಧಿಕಾರ ಕೊಡಲಿಲ್ಲ. ಅನಿವಾರ್ಯ ಕಾರಣಗಳಿಗಾಗಿ ಈಗ ಎಐಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಅವರನ್ನ ಕೂರಿಸಿದೆ. ಖರ್ಗೆ ಅವರ ರಾಜಕೀಯ ಜೀವನ ಅಷ್ಟು ಸುಲಭತೇನೂ ಅಲ್ಲ. ಹೋರಾಟದ ಮೂಲಕವೇ ಬೆಳೆದು ಬಂದವರು. ಆದರೆ ಅಧಿಕಾರಕ್ಕಾಗಿ ಕನಸು ಕಂಡರೆ ಹೊರತು ಅದಕ್ಕಾಗಿ ಅವರು ರಾಜಕೀಯ ತಂತ್ರಗಾರಿಕೆ ಮಾಡಲೇ ಇಲ್ಲ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಯ ಹರಿಕಾರ ಅನ್ನಿಸಿಕೊಂಡಿರುವ ಖರ್ಗೆ ಈ ಮಟ್ಟಕ್ಕೆ ಬೆಳೆದಿದ್ದು ಕೂಡ ಒಂದು ಪವಾಡ ಅಂತ ಹೇಳಬಹುದು. ಅದರ ಹಿಂದೆ ದೊಡ್ಡ ಶ್ರಮ ಇದೆ. ರಾಜಕೀಯದಲ್ಲಿ ಸೋಲಿಲ್ಲದ ಸರದಾರ ಅನ್ನೋ ಖ್ಯಾತಿ ಪಡೆದ ಮಲ್ಲಿಕಾರ್ಜುನ ಖರ್ಗೆ ಹುಟ್ಟುತ್ತಲೇ ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದವರಲ್ಲ. ಕಡು ಬಡತನದಲ್ಲಿ ಜನಿಸಿ ಸಾಕಷ್ಟು ನೋವು, ಕಷ್ಟ, ನಷ್ಟ ಅನುಭವಿಸಿದವರು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದ ಕಡು ಬಡತನದ ಮನೆಯಲ್ಲಿ ಜುಲೈ 21, 1942ರಲ್ಲಿ ಜನಿಸಿದ ಖರ್ಗೆ ಮಗುವಾಗಿದ್ದಾಗಲೇ ದುಷ್ಟರ ದುಷ್ಕೃತ್ಯದಿಂದ ತಾಯಿ ಮತ್ತು ಓಡ ಹುಟ್ಟಿದವರನ್ನ ಕಳೆದುಕೊಂಡು ತಂದೆಯೊಂದಿಗೆ ಕಲಬುರಗಿಗೆ ವಲಸೆ ಬಂದಿದ್ದರು ಅನ್ನೋದು ಕರಾಳ ಇತಿಹಾಸ. 1947 ಆಗಸ್ಟ್ 15ರಂದು ದೇಶಕ್ಕೆ ಸ್ವತಂತ್ರ ಸಿಕ್ತು. ಆದರೆ ನಿಜಾಮನ ಕಪಿ ಮುಷ್ಟಿಯಲ್ಲಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶ 1 ವರ್ಷ ತಡವಾಗಿ ಭಾರತದಲ್ಲಿ ವಿಲೀನಗೊಂಡಿತ್ತು. ನಿಜಾಮರ ಆಡಳಿತದ ಅವಧಿಯಲ್ಲಿ ನಿಜಾಮನ ಖಾಸಗಿ ಸೈನ್ಯ ರಾಜಕರ ಪಡೆ ನಡೆಸಿದ ದಾಳಿ ಅಷ್ಟಿಷ್ಟಲ್ಲ. ಕ್ರೌರ್ಯ ಮನೋಭಾವದ ರಾಜಕರ ದಾಳಿಯಿಂದ ಈ ಪ್ರದೇಶದಲ್ಲಿ ಅಸಂಖ್ಯಾತ ಜನರು ಪ್ರಾಣ ಕಳ್ಕೊಂಡ್ರು. ಹಲವಾರು ಮಂದಿ ಎಲ್ಲವನ್ನ ಕಳೆದುಕೊಂಡು ಬೀದಿಗೆ ಬಿದ್ರು. ಇದೇ ರಾಜಕರ ದಾಳಿ ಸಂದರ್ಭದಲ್ಲಿ ಖರ್ಗೆ ಕುಟುಂಬ ಕೂಡ ನಲುಗಿ ಹೋಗಿತ್ತು. ಮಲ್ಲಿಕಾರ್ಜುನ ಖರ್ಗೆ ಮಗುವಾಗಿದ್ದಾಗ ವರವಟ್ಟಿ ಗ್ರಾಮದಲ್ಲಿ ರಜಾಕರ ಪಡೆ ದಾಳಿ ನಡೆಸಿತ್ತು. ಕೈಗೆ ಸಿಕ್ಕವರ ಹತ್ಯೆಗೈದಿತ್ತು. ಮನೆಗಳಿಗೆ ಬೆಂಕಿ ಹಚ್ಚಿ ಕ್ರೌರ್ಯ ಮೆರೆದಿತ್ತು. ಇದೇ ಸಂದರ್ಭದಲ್ಲಿ ಖರ್ಗೆ ಕುಟುಂಬ ವಾಸ ಇದ್ದ ಗುಡಿಸಲಿಗೂ ಕೊಳ್ಳಿ ಇಟ್ಟಿತ್ತು. ಖರ್ಗೆ ತಾಯಿ ಹಾಗೂ ಒಡ ಹುಟ್ಟಿದವರು ಅದೇ ಬೆಂಕಿಗೆ ಬಲಿಯಾದ್ರು. ಅದೃಷ್ಟಕ್ಕೆ ಗುಡಿಸಲಿಂದ ಹೊರಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಅವರ ತಂದೆ ಮಾಪಣ್ಣ ಬದುಕಿ ಉಳಿದಿದ್ರು. ನಂತರ ಖರ್ಗೆ ತಮ್ಮ ತಂದೆಯೊಂದಿಗೆ ಕಲಬುರಗಿಗೆ ವಲಸೆ ಬಂದಿದ್ರು. ತಂದೆಯೊಂದಿಗೆ ಹುಟ್ಟೂರು ವರವಟ್ಟಿ ತೊರೆದು ಕಲಬುರಗಿಗೆ ಆಗಮಿಸಿದ ಖರ್ಗೆ ಕಾಲಕ್ರಮೇಣ ಚೇತರಿಸಿಕೊಂಡು ಎನ್ವಿ ಶಾಲೆಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ, ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪಿಯು ಆರ್ಟ್ಸ್, ಶೇಟ್ ಶಂಕರ್ ಲಾಹೋಟಿ ಲಾ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನ ಪಡೆದ್ರು.
ಕಾಲೇಜಿನಲ್ಲಿ ವಿದ್ಯಾರ್ಥಿ ಮುಖಂಡನಾಗಿ ತಮ್ಮ ತಂದೆ ಮಾಪಣ್ಣ ಕೆಲಸ ಮಾಡ್ತಾ ಇದ್ದ ಎಂಎಸ್ಕೆ ಮಿಲ್ನಲ್ಲಿ ಕಾರ್ಮಿಕ ಮುಖಂಡನಾಗಿ ಗುರುತಿಸಿಕೊಂಡು ಅನೇಕ ಹೋರಾಟಗಳನ್ನು ಮಾಡಿ 1969ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. 1972ರಲ್ಲಿ ಮೊದಲ ಬಾರಿಗೆ ಗುರುಮಠಗಲ್ ಮೀಸಲು ಮತಕ್ಷೇತ್ರದಿಂದ ವಿಧಾನಸಭೆ ಪ್ರವೇಶ ಮಾಡಿದ ಖರ್ಗೆ 2008ರವರೆಗೆ 9 ಬಾರಿ ಸತತವಾಗಿ ಶಾಸಕರಾದರು. ಈ ಅವಧಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಹಲವು ಉನ್ನತ ಮಟ್ಟದ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ನು 2009 ಹಾಗೂ 2014ರಲ್ಲಿ 2 ಅವಧಿಗೆ ಕಲಬುರಗಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದ ಖರ್ಗೆ ಕೇಂದ್ರ ಮಂತ್ರಿಯಾಗಿ, ಸಂಸದೀಯ ನಾಯಕನಾಗಿ ಕಾರ್ಯನಿರ್ವಹಿಸಿದ್ದಾರೆ. 1972ರಿಂದ 2019ರವರೆಗೆ 9 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾದ ಖರ್ಗೆಗೆ ಮೊದಲ ಬಾರಿಗೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಯಿತು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆ ಅವರನ್ನ ರಾಜ್ಯಸಭೆಗೆ ಅವಿರೋಧ ಆಯ್ಕೆ ಮಾಡುವ ಮೂಲಕ ಖರ್ಗೆ ಅವರನ್ನ ಮತ್ತೆ ಮುನ್ನೆಲೆಗೆ ತಂದಿತ್ತು. ಹೀಗೆ ಸೋಲಿಲ್ಲದ ಸರದಾರ ಅನ್ನೋ ಖ್ಯಾತಿ ಪಡೆದ ಖರ್ಗೆ 3 ಬಾರಿ ಮುಖ್ಯಮಂತ್ರಿ ಗಾದಿಯ ಹೊಸ್ತಿಲವರೆಗೆ ಹೋಗಿ ವಂಚಿತರಾಗಿ ಮರಳಿದ್ದಾರೆ. 1999, 2004 ಮತ್ತು 2013ರಲ್ಲಿ ಖರ್ಗೆ ಇನ್ನೇನು ಸಿಎಂ ಆಗೇ ಬಿಟ್ರು ಅನ್ನುವಷ್ಟರಲ್ಲಿ ರಾಜಕೀಯ ಬದಲಾವಣೆಗಳು ಅವರನ್ನ ಸಿಎಂ ಸ್ಥಾನದಿಂದ ವಂಚಿತರಾಗುವಂತೆ ಮಾಡಿತ್ತು. ಖರ್ಗೆ ಬದಲಾಗಿ ಎಸ್ಎಂ ಕೃಷ್ಣ, ಎನ್ ಧರ್ಮಸಿಂಗ್, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಗೇರಿದ್ರು. ಅದೇನಿರಲಿ, ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿನ ಸಮಯಚಿತ್ತ, ಶಾಂತ, ಸೌಮ್ಯ ಸ್ವಭಾವ, ಹಿತಮಿತ, ಅಳೆದು ತೂಗಿ ಮಾತನಾಡುವ ಗುಣಲಕ್ಷಣ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಖರ್ಗೆ ಮುನ್ನಡೆದ್ರು. 5 ದಶಕಕ್ಕೂ ಹೆಚ್ಚು ಕಾಲ ಅವರು ಕಾಂಗ್ರೆಸ್ಗೆ ನಿಷ್ಠರಾಗಿದ್ರು. ಅವರು ಬಯಸಿದ ಮುಖ್ಯಮಂತ್ರಿ ಸ್ಥಾನ ಅವರಿಗೆ ಸಿಗಲೇ ಇಲ್ಲ. ಬದಲಾಗಿ ಅವರಿಗೆ ಬೇಡವಾದ ಎಐಸಿಸಿ ಅಧ್ಯಕ್ಷ ಸ್ಥಾನ ಸಿಕ್ತು. ದೇಶದಲ್ಲಿ ಕಾಂಗ್ರೆಸ್ಗೆ ಈಗ ಸಂಕಷ್ಟದ ಕಾಲ. ಇಂತಹ ಸಂದರ್ಭದಲ್ಲಿ ಖರ್ಗೆ ಕಾಂಗ್ರೆಸ್ ನೊಗ ಹೊತ್ತಿದ್ದಾರೆ. ಆದರೆ ಲಗಾಮು ಬೇರೆಯವರ ಕೈಯಲ್ಲಿದೆ. ಹೀಗೆ ಖರ್ಗೆ ಅವರು ಸಿಕ್ಕ ರಾಜಕೀಯ ತಿರುವುಗಳನ್ನ ಬಳಸಿಕೊಳ್ಳದೆ ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನೋ ಹಾಗೆ ಕಾಂಗ್ರೆಸ್ ನಿಷ್ಠರಾಗಿ ಉಳಿದುಬಿಟ್ಟಿದ್ದಾರೆ. ಈ ಕಾರಣಕ್ಕಾಗಿ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಹಾಗೆಯೇ ಉಳಿದು ಹೋಗಿದೆ.